ನೋಡ್ತಾ ಇರಬಹುದು ಮುರುಘಾಶ್ರೀ ಅವರನ್ನ ಫ್ರಂಟ್ ಇದರಲ್ಲಿ ಅವರು ದಾವಣಗೆರೆಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅವರ ಮುಖದಲ್ಲಿ ರಿಲೀಫ್ ತಂದಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ ಸಾಕಷ್ಟು ಜನರಿಂದ ಕರೆಗಳು ಕೂಡ ಬರ್ತಾ ಇದೆ. ಈಗಾಗಲೇ ಈ ರೀತಿಯಾದಂತಹ ಒಂದು ನಿರ್ದೋಷಿ ಅಂತ ಹೇಳಿ ಒಂದು ಯಾವಾಗ ಇದಾಯ್ತೋ ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಅವರ ಭಕ್ತ ವೃಂದ ಏನಿದ್ದಾರೆ ಅವರಿಗೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಸಂಭಾಳಿಸಬೇಕಾದಂತಹ ಒಂದು ಅವಶ್ಯಕತೆ ಕೂಡ ಇರುವಂತಹ ಕಾರಣದಿಂದಾಗಿ ಈಗ ಸದ್ಯದ ಮಟ್ಟಿಗೆ ಇದೆಲ್ಲವೂ ಕೂಡ ನಿರಾಳ ಆಗಿರುವಂತಹ ಕಾರಣದಿಂದಾಗಿ ಮುಂದಿನ ಹಂತದ ಏನಿದೆ ಅವರೊಂದು ಸುದ್ದಿಗೋಷ್ಠಿ ಮಾಡಿ ಸಂಪೂರ್ಣವಾಗಿ ನನ್ನ ಮೇಲಿರುವಂತಹ ಆರೋಪವನ್ನು ಮಾಡಿರುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ನಾನು ಕ್ರಮವನ್ನ ಕೈಗೊಳ್ತೀನಿ, ಅಂದ್ರೆ ಕಾನೂನಾತ್ಮಕವಾಗಿ ಅವರ ವಿರುದ್ಧ ಡೆಫಾರ್ಮೇಷನ್ ಕೇಸ್ಗಳಾಗಿರಬಹುದು ಮತ್ತೆ ಇನ್ನಿತರ ಕೇಸ್ಗಳೇನಿದೆ ಅಂದ್ರೆ ತೇಜೋವಧೆ ಮಾಡಿದ್ದಾರೆ ಅನ್ನುವಂತಹ ಕಾರಣದಿಂದಾಗಿ ಮತ್ತು ಇಲ್ಲಿಯವರೆಗೆ ಅವರು ಪಟ್ಟಂತಹ ಒಂದಷ್ಟು ಏನಿದೆ ಅಂದ್ರೆ ಗಡಿಪಾರು ರೀತಿಯಾದಂತಹ ಆಗಿರಬಹುದು ಮತ್ತೆ ತೇಜೋವಧೆ ಮಾಡುವಂತಹ ಕೆಲಸಗಳಾಗಿರಬಹುದು ಅದೆಲ್ಲದಕ್ಕೂ ಕೂಡ ಸೂಕ್ತವಾದಂತಹ ಉತ್ತರವನ್ನು ಕೊಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಸಂಬಂಧ ಸಾಕಷ್ಟು ಅಂದ್ರೆ ಈಗ ಮಠದಲ್ಲಿಯೂ ಕೂಡ ಇವರ ವಿರುದ್ಧ ನಿಂತಿರುವಂತಹ ವ್ಯಕ್ತಿಗಳು ಕೂಡ ಸಹಜವಾಗಿ ಅವರಿಗೂ ಕೂಡ ಒಂದು ರೀತಿಯ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಇದು ಒಂದು ಷಡ್ಯಂತ್ರವೇ ಆಗಿರಬಹುದು, ಆಗದೇ ಕೂಡ ಇರಬಹುದು. ಆದ್ರೆ ಕೋರ್ಟ್ ಏನೊಂದು ಇದನ್ನ ಮಾಡಿದೆ ಅಂದ್ರೆ ತೀರ್ಪನ್ನು ಕೊಟ್ಟಿದೆ, ಅದೆಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಒಂದು ತೀರ್ಪಾಗಿರುವಂತದ್ದು. ಅಂದ್ರೆ ನ್ಯಾಯಾಲಯಕ್ಕೆ ಗೌರವ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ತೀರ್ಪನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮುರುಘಾ ಮಠದ ಸ್ವಾಮೀಜಿಗಳನ್ನ ಫಾಲೋ ಮಾಡ್ತಾ ಇರುವಂತದ್ದು. ಈಗ ಅವರು ಫೋನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಬಹುಶಃ ಈ ರೀತಿ ನಿರ್ದೋಷಿ ಅಂತ ತೀರ್ಪು ಪ್ರಕಟ ಆದ್ಮೇಲೆ ಹಲವರು ಅವರಿಗೆ ಫೋನ್ ಮಾಡಿ ಅಭಿನಂದನೆಗಳನ್ನ ತಿಳಿಸ್ತಾ ಇರ್ತಾರೆ, ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಠದ ಭಕ್ತರು ಅಭಿಮಾನಿಗಳು ಈಗಾಗಲೇ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುರುಘಾ ಮಠದ ಸ್ವಾಮೀಜಿಗಳು ನಿರ್ದೋಷಿ ಅಂತ ಈ ಕೇಸ್ನಲ್ಲಿ ತೀರ್ಪು ಪ್ರಕಟವಾಗಿರುವಂತದ್ದು. ಪ್ರಕರಣದ A1, A2, A3 ಆಗಿದ್ದಂತಹ ಸ್ವಾಮೀಜಿ ಆಗಿರಬಹುದು, ವಾರ್ಡನ್ ರಶ್ಮಿ ಆಗಿರಬಹುದು, ಹಾಗೇನೆ ಪರಮಶಿವಯ್ಯ ಆಗಿರಬಹುದು, ಇವರೆಲ್ಲರೂ ಕೂಡ ಈಗ ನಿರ್ದೋಷಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ಈ ಮೂಲಕ ಕೇಸ್ನಿಂದ ಖುಲಾಸೆ ಆಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸನ್ನ ಖುಲಾಸೆ ಮಾಡಿರುವಂತದ್ದು. ಇವರೆಲ್ಲರೂ ಕೂಡ ನಿರ್ದೋಷಿ ಅಂತ ತೀರ್ಪು ಪ್ರಕಟ ಆಗಿರೋದು. ದಾವಣಗೆರೆ ಮುಖಾಂತರ ಅಂದ್ರೆ ಈ ಒಂದು ದಾವಣಗೆರೆ ರಸ್ತೆಯ ಮುಖಾಂತರ ಚಿತ್ರದುರ್ಗದಿಂದ ಇಲ್ಲಿಗೆ ದಾವಣಗೆರೆ ಹೋಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಅಂದ್ರೆ ಹಲವು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅವರ ಈ ರೀತಿಯಾಗಿ ಚಿಕ್ಕ ಮಕ್ಕಳ ಜೊತೆ ಈ ರೀತಿಯಾದಂತಹ ಒಂದು ಲೈಂಗಿಕ ಕಿರುಕುಳವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಮತ್ತು ಮಠದಲ್ಲಿದ್ದಂತಹ ಅಷ್ಟು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಆರೋಪವನ್ನ ಮಾಡಿ ಅವರ ತೇಜೋವಧೆಗೆ ಒಂದು ಕಾರಣರಾಗಿರುವಂತದ್ದು. ಹೀಗಾಗಿ ಈ ಸಂಬಂಧವಾಗಿ ಈ ಒಂದು ತೀರ್ಪು ಏನಿದೆ, ಈ ಒಂದು ತೀರ್ಪು ಇನ್ನಿತರ ಅಂದ್ರೆ ಯಾರ್ಯಾರು ಈ ರೀತಿಯಾಗಿ ಸ್ವಾಮೀಜಿಗಳ ವಿರುದ್ಧ ಕ್ರಮವನ್ನ ಇದು ಮಾಡ್ತಾರೆ ಅದೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಪಾತ್ರ ಅಂತಾನೆ ಹೇಳ್ಬೋದಾಗಿದೆ, ಈ ಪಾತ್ರ ಆಗಿರುವಂತದ್ದು. ಹೀಗಾಗಿ ಈ ಒಂದು ಸಂಬಂಧವಾಗಿ ಇದೆಲ್ಲವೂ ಕೂಡ ಮಾದರಿ ಅಂತ ಅನಿಸುತ್ತೆ. ಯಾಕಂದ್ರೆ ಕೆಲವೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಕಾಏಕಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತದ್ದು ಮತ್ತು ಅವರ ಮೇಲೆ ಒಂದು ಆರೋಪವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಕ್ರಿಯೇಟೆಡ್ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಮೂಡುತ್ತೆ. ಯಾಕಂದ್ರೆ ಎಲ್ಲಾ ಎವಿಡೆನ್ಸ್ಗಳು ಆಗಿರಬಹುದು ಮತ್ತೆ ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳಾಗಿರಬಹುದು ಮತ್ತೆ ಆರೋಪವನ್ನ ಯಾರು ಮಾಡಿದ್ದಾರೆ ಆ ಬಾಲಕಿಯ ಮುಖಾಂತರ ಹೇಳಿಸಿದ್ರ ಅಂದ್ರೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡಿ ಮತ್ತು ಸ್ವಾಮೀಜಿಗೆ ಆದಂತಹ ಒಂದಷ್ಟು ಏನಿದೆ ಅಂದ್ರೆ ಘಾಸಿ ಮಾಡುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಿ ಅಂತ ಹೇಳಿ ಅವರು ಇದು ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು ಅವರಿಗೆ ಸಾಕಷ್ಟು ಒಂದು ಹಿನ್ನಡೆ ಆಗಿದೆ ಅಂತಾನೆ ಹೇಳಬಹುದು. ಈಗ ಬಹುಮುಖ್ಯವಾಗಿ ಇದೇ ಒಂದು ಕಾರಣದಿಂದ ಮುರುಘಾಶ್ರೀ ಅವರು ಮಠವನ್ನ ತೊರೆದಿದ್ರು. ಅಂದ್ರೆ ಮಠಕ್ಕೆ ಬಾರದ ರೀತಿಯಲ್ಲಿ ಅವರನ್ನ ಕಾನೂನಾತ್ಮಕವಾಗಿ ತಡೆ ಹಿಡಿಯಲಾಯಿತು. ಆದ್ರೆ ಅವರು ಮುಂದಿನ ದಿನಗಳಲ್ಲಿ ಆ ಮಠಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದ್ರೆ ಈ ಒಂದು ಮಠದಿಂದ ತನಗೆ ಸಾಕಷ್ಟು ಒಂದು
ತೊಂದರೆಗಳಾಗಿರುವಂತದ್ದು ಮತ್ತು ಅಲ್ಲಿರುವಂತಹ ವ್ಯಕ್ತಿಗಳಿಂದ ಒಂದಷ್ಟು ಷಡ್ಯಂತ್ರಗಳಾಗಿರುವಂತದ್ದು. ಹೀಗಾಗಿ ಆ ಮಠಕ್ಕೆ ಹೋಗ್ತಾರ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಅದೆಲ್ಲದಕ್ಕೂ ಕೂಡ ಅವರೇ ಸ್ವತಃ ಖುದ್ದಾಗಿ ಉತ್ತರವನ್ನ ಹೇಳಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಹೇಳಿ, ಅಂದ್ರೆ ಅವರ ಬಂಧನ ಆದ ಬಳಿಕ ಯಾರ ಜೊತೆಯೂ ಕೂಡ, ಅಂದ್ರೆ ಆರೋಪಿಯಾದ ಬಳಿಕ ಅವರು ಯಾರ ಜೊತೆ ಮಾತನಾಡೋಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವರ ಒಂದು ವರ್ಷನ್ ಅನ್ನ ನ್ಯಾಯಾಲಯದಲ್ಲಿ ಗೌಪ್ಯತೆಯ ಹಿನ್ನೆಲೆಯಲ್ಲಿ ಅವರ ವರ್ಷನ್ ಅನ್ನ ಕೇಳ್ಕೊಳ್ತು. ಆದ್ರೆ ತಮ್ಮ ಒಂದು ಭಕ್ತವೃಂದಕ್ಕೆ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಸಿಕ್ಕಿರಲಿಲ್ಲ. ಅವರ ವಕೀಲರ ಮುಖಾಂತರ ಒಂದಷ್ಟು ಕ್ಲಾರಿಫಿಕೇಶನ್ ಸಿಗದೆ ಹೊರತು ಸ್ವತಃ ಖುದ್ದಾಗಿ ಅವರೇ ಒಂದು ಹೇಳಿಕೆಗಳನ್ನ ನೀಡಿದರೆ ಅದಕ್ಕೆ ಒಂದು ಸ್ಪಷ್ಟತೆಯನ್ನ ಕೊಡಬಹುದಾಗಿದೆ. ಹೀಗಾಗಿ ಅವರ ಹೇಳಿಕೆ ಇಲ್ಲಿ ಬಹು ಮುಖ್ಯವಾಗಿ ಬೇಕಾಗಿರುವಂತದ್ದು. ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಮಾಧ್ಯಮಗಳಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನೋಡಬೇಕಾಗಿದೆ. ಹೀಗಾಗಿ ಸದ್ಯ ಆರೋಪ ಮಾಡಿದವರು ಈ ಹಿಂದೆ ಏನಾದ್ರು, ಅಂದ್ರೆ ಅವರಿಗೂ ಏನಾದ್ರು ಕ್ಲಾಶ್ಗಳು ಏನಾದ್ರು ಇತ್ತ ಅಥವಾ ಬೇಳೆ ಒಂಥರ ಒಂದು ರೀತಿಯಲ್ಲಿ, ಅಂದ್ರೆ ಮಠದ ಒಳಗಡೆ ಇರುವಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳು ಈ ರೀತಿಯಾಗಿ ಆರೋಪವನ್ನ ಮಾಡುವಂತಹ ಒಂದು ಕೃತ್ಯಕ್ಕೆ ಬಳಕೆ ಆಯ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡ್ತಾ ಇರಬಹುದು. ಮುರುಘಾಶ್ರೀ ಅವರನ್ನ ಫ್ರಂಟ್ ಇದರಲ್ಲಿ ಅವರು ದಾವಣಗೆರೆಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅವರ ಮುಖದಲ್ಲಿ ರಿಲೀಫ್ ತಂದಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ ಸಾಕಷ್ಟು ಜನರಿಂದ ಕರೆಗಳು ಕೂಡ ಬರ್ತಾ ಇದೆ. ಈಗಾಗಲೇ ಈ ರೀತಿಯಾದಂತಹ ಒಂದು ನಿರ್ದೋಷಿ ಅಂತ ಹೇಳಿ ಒಂದು ಯಾವಾಗ ಇದಾಯ್ತೋ ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಅವರ ಭಕ್ತವೃಂದ ಏನಿದ್ದಾರೆ ಅವರಿಗೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಸಂಭಾಳಿಸಬೇಕಾದಂತಹ ಒಂದು ಅವಶ್ಯಕತೆ ಕೂಡ ಇರುವಂತಹ ಕಾರಣದಿಂದಾಗಿ ಈಗ ಸದ್ಯದ ಮಟ್ಟಿಗೆ ಇದೆಲ್ಲವೂ ಕೂಡ ನಿರಾಳ ಆಗಿರುವಂತಹ ಕಾರಣದಿಂದಾಗಿ ಮುಂದಿನ ಹಂತದ ಏನಿದೆ ಅವರೊಂದು ಸುದ್ದಿಗೋಷ್ಠಿ ಮಾಡಿ ಸಂಪೂರ್ಣವಾಗಿ ನನ್ನ ಮೇಲಿರುವಂತಹ ಆರೋಪವನ್ನು ಮಾಡಿರುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ನಾನು ಕ್ರಮವನ್ನ ಕೈಗೊಳ್ತೀನಿ, ಅಂದ್ರೆ ಕಾನೂನಾತ್ಮಕವಾಗಿ ಅವರ ವಿರುದ್ಧ ಡೆಫಾರ್ಮೇಷನ್ ಕೇಸ್ಗಳಾಗಿರಬಹುದು ಮತ್ತೆ ಇನ್ನಿತರ ಕೇಸ್ಗಳೇನಿದೆ, ಅಂದ್ರೆ ತೇಜೋವಧೆ ಮಾಡಿದ್ದಾರೆ ಅನ್ನುವಂತಹ ಕಾರಣದಿಂದಾಗಿ ಮತ್ತು ಇಲ್ಲಿಯವರೆಗೆ ಅವರು ಪಟ್ಟಂತಹ ಒಂದಷ್ಟು ಏನಿದೆ ಅಂದ್ರೆ ಗಡಿಪಾರು ರೀತಿಯಾದಂತಹ ಆಗಿರಬಹುದು ಮತ್ತೆ ತೇಜೋವಧೆ ಮಾಡುವಂತಹ ಕೆಲಸಗಳಾಗಿರಬಹುದು, ಅದೆಲ್ಲದಕ್ಕೂ ಕೂಡ ಸೂಕ್ತವಾದಂತಹ ಉತ್ತರವನ್ನು ಕೊಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಸಂಬಂಧ ಸಾಕಷ್ಟು, ಅಂದ್ರೆ ಈಗ ಮಠದಲ್ಲಿಯೂ ಕೂಡ ಇವರ ವಿರುದ್ಧ ನಿಂತಿರುವಂತಹ ವ್ಯಕ್ತಿಗಳು ಕೂಡ ಸಹಜವಾಗಿ ಅವರಿಗೂ ಕೂಡ ಒಂದು ರೀತಿಯ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಇದು ಒಂದು ಷಡ್ಯಂತ್ರವೇ ಆಗಿರಬಹುದು, ಆಗದೇ ಕೂಡ ಇರಬಹುದು. ಆದ್ರೆ ಕೋರ್ಟ್ ಏನೊಂದು ಇದನ್ನ ಮಾಡಿದೆ ಅಂದ್ರೆ ತೀರ್ಪನ್ನು ಕೊಟ್ಟಿದೆ, ಅದೆಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಒಂದು ತೀರ್ಪಾಗಿರುವಂತದ್ದು. ಅಂದ್ರೆ ನ್ಯಾಯಾಲಯಕ್ಕೆ ಗೌರವ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ತೀರ್ಪನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮುರುಘಾ ಮಠದ ಸ್ವಾಮೀಜಿಗಳನ್ನ ಫಾಲೋ ಮಾಡ್ತಾ ಇರುವಂತದ್ದು. ಈಗ ಅವರು ಫೋನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಬಹುಶಃ ಈ ರೀತಿ ನಿರ್ದೋಷಿ ಅಂತ ತೀರ್ಪು ಪ್ರಕಟ ಆದ್ಮೇಲೆ ಹಲವರು ಅವರಿಗೆ ಫೋನ್ ಮಾಡಿ ಅಭಿನಂದನೆಗಳನ್ನ ತಿಳಿಸ್ತಾ ಇರ್ತಾರೆ, ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಠದ ಭಕ್ತರು ಅಭಿಮಾನಿಗಳು ಈಗಾಗಲೇ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುರುಘಾ ಮಠದ ಸ್ವಾಮೀಜಿಗಳು ನಿರ್ದೋಷಿ ಅಂತ ಈ ಕೇಸ್ನಲ್ಲಿ ತೀರ್ಪು ಪ್ರಕಟವಾಗಿರುವಂತದ್ದು. ಪ್ರಕರಣದ A1, A2, A3 ಆಗಿದ್ದಂತಹ ಸ್ವಾಮೀಜಿ ಆಗಿರಬಹುದು, ವಾರ್ಡನ್ ರಶ್ಮಿ ಆಗಿರಬಹುದು, ಹಾಗೇನೆ ಪರಮಶಿವಯ್ಯ ಆಗಿರಬಹುದು, ಇವರೆಲ್ಲರೂ ಕೂಡ ಈಗ ನಿರ್ದೋಷಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ಈ ಮೂಲಕ ಕೇಸ್ನಿಂದ ಖುಲಾಸೆ ಆಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸನ್ನ ಖುಲಾಸೆ ಮಾಡಿರುವಂತದ್ದು. ಇವರೆಲ್ಲರೂ ಕೂಡ ನಿರ್ದೋಷಿ ಅಂತ ತೀರ್ಪು ಪ್ರಕಟ ಆಗಿರೋದು. ದಾವಣಗೆರೆ ಮುಖಾಂತರ, ಅಂದ್ರೆ ಈ ಒಂದು ದಾವಣಗೆರೆ ರಸ್ತೆಯ ಮುಖಾಂತರ ಚಿತ್ರದುರ್ಗದಿಂದ ಇಲ್ಲಿಗೆ ದಾವಣಗೆರೆ ಹೋಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಅಂದ್ರೆ ಹಲವು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅವರ ಈ ರೀತಿಯಾಗಿ ಚಿಕ್ಕ ಮಕ್ಕಳ ಜೊತೆ ಈ ರೀತಿಯಾದಂತಹ ಒಂದು ಲೈಂಗಿಕ ಕಿರುಕುಳವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಮತ್ತು ಮಠದಲ್ಲಿದ್ದಂತಹ ಅಷ್ಟು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಆರೋಪವನ್ನ ಮಾಡಿ ಅವರ ತೇಜೋವಧೆಗೆ ಒಂದು ಕಾರಣರಾಗಿರುವಂತದ್ದು. ಹೀಗಾಗಿ ಈ ಸಂಬಂಧವಾಗಿ ಈ ಒಂದು ತೀರ್ಪು ಏನಿದೆ, ಈ ಒಂದು ತೀರ್ಪು ಇನ್ನಿತರ ಅಂದ್ರೆ ಯಾರ್ಯಾರು ಈ ರೀತಿಯಾಗಿ ಸ್ವಾಮೀಜಿಗಳ ವಿರುದ್ಧ ಕ್ರಮವನ್ನ ಇದು ಮಾಡ್ತಾರೆ ಅದೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಪಾತ್ರ ಅಂತಾನೆ ಹೇಳ್ಬೋದಾಗಿದೆ.
ಆಗಿರುವಂತದ್ದು. ಹೀಗಾಗಿ ಈ ಒಂದು ಸಂಬಂಧವಾಗಿ ಇದೆಲ್ಲವೂ ಕೂಡ ಮಾದರಿ ಅಂತ ಅನಿಸುತ್ತೆ. ಯಾಕಂದ್ರೆ ಕೆಲವೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಕಾಏಕಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತದ್ದು ಮತ್ತು ಅವರ ಮೇಲೆ ಒಂದು ಆರೋಪವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಕ್ರಿಯೇಟೆಡ್ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಮೂಡುತ್ತೆ. ಯಾಕಂದ್ರೆ ಎಲ್ಲ ಎವಿಡೆನ್ಸ್ಗಳು ಆಗಿರಬಹುದು, ಮತ್ತೆ ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳಾಗಿರಬಹುದು, ಮತ್ತೆ ಆರೋಪವನ್ನ ಯಾರು ಮಾಡಿದ್ದಾರೆ ಆ ಬಾಲಕಿಯ ಮುಖಾಂತರ ಹೇಳಿಸಿದ್ರ ಅಂದ್ರೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡಿ ಮತ್ತು ಸ್ವಾಮೀಜಿಗೆ ಆದಂತಹ ಒಂದಷ್ಟು ಏನಿದೆ ಅಂದ್ರೆ ಘಾಸಿ ಮಾಡುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಿ ಅಂತ ಹೇಳಿ ಅವರು ಇದು ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು ಅವರಿಗೆ ಸಾಕಷ್ಟು ಒಂದು ಹಿನ್ನಡೆ ಆಗಿದೆ ಅಂತಾನೆ ಹೇಳಬಹುದು. ಈಗ ಬಹುಮುಖ್ಯವಾಗಿ ಇದೇ ಒಂದು ಕಾರಣದಿಂದ ಮುರುಘಾ ಶ್ರೀ ಅವರು ಮಠವನ್ನ ತೊರೆದಿದ್ರು. ಅಂದ್ರೆ ಮಠಕ್ಕೆ ಬಾರದ ರೀತಿಯಲ್ಲಿ ಅವರನ್ನ ಕಾನೂನಾತ್ಮಕವಾಗಿ ತಡೆ ಹಿಡಿಯಲಾಯಿತು. ಆದ್ರೆ ಅವರು ಮುಂದಿನ ದಿನಗಳಲ್ಲಿ ಆ ಮಠಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದ್ರೆ ಈ ಒಂದು ಮಠದಿಂದ ತನಗೆ ಸಾಕಷ್ಟು ಒಂದು ತೊಂದರೆಗಳಾಗಿರುವಂಥದ್ದು ಮತ್ತು ಅಲ್ಲಿರುವಂತಹ ವ್ಯಕ್ತಿಗಳಿಂದ ಒಂದಷ್ಟು ಷಡ್ಯಂತ್ರಗಳಾಗಿರುವಂಥದ್ದು. ಹೀಗಾಗಿ ಆ ಮಠಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಅದೆಲ್ಲದಕ್ಕೂ ಕೂಡ ಅವರೇ ಸ್ವತಃ ಖುದ್ದಾಗಿ ಉತ್ತರವನ್ನ ಹೇಳಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಹೇಳಿ ಅಂದ್ರೆ ಅವರ ಬಂಧನ ಆದ ಬಳಿಕ ಯಾರ ಜೊತೆಯೂ ಕೂಡ ಅಂದ್ರೆ ಆರೋಪಿಯಾದ ಬಳಿಕ ಅವರು ಯಾರ ಜೊತೆ ಮಾತನಾಡೋಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವರ ಒಂದು ವರ್ಷನ್ ಅನ್ನ ನ್ಯಾಯಾಲಯದಲ್ಲಿ ಗೌಪ್ಯತೆಯ ಹಿನ್ನೆಲೆಯಲ್ಲಿ ಅವರ ವರ್ಷನ್ ಅನ್ನ ಕೇಳ್ಕೊಳ್ತು. ಆದ್ರೆ ತಮ್ಮ ಒಂದು ಭಕ್ತವೃಂದಕ್ಕೆ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಸಿಕ್ಕಿರಲಿಲ್ಲ. ಅವರ ವಕೀಲರ ಮುಖಾಂತರ ಒಂದಷ್ಟು ಕ್ಲಾರಿಫಿಕೇಶನ್ ಸಿಗದೆ ಹೊರತು ಸ್ವತಃ ಖುದ್ದಾಗಿ ಅವರೇ ಒಂದು ಹೇಳಿಕೆಗಳನ್ನ ನೀಡಿದರೆ ಅದಕ್ಕೆ ಒಂದು ಸ್ಪಷ್ಟತೆಯನ್ನ ಕೊಡಬಹುದಾಗಿದೆ. ಹೀಗಾಗಿ ಅವರ ಹೇಳಿಕೆ ಇಲ್ಲಿ ಬಹು ಮುಖ್ಯವಾಗಿ ಬೇಕಾಗಿರುವಂತದ್ದು. ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಮಾಧ್ಯಮಗಳಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನೋಡಬೇಕಾಗಿದೆ. ಹೀಗಾಗಿ ಸದ್ಯ ಆರೋಪ ಮಾಡಿದವರು ಈ ಹಿಂದೆ ಏನಾದ್ರು ಅಂದ್ರೆ ಅವರಿಗೂ ಏನಾದ್ರು ಕ್ಲಾಶ್ಗಳು ಏನಾದ್ರು ಇತ್ತ ಅಥವಾ ಬೇಳೆ ಒಂಥರ ಒಂದು ರೀತಿಯಲ್ಲಿ ಅಂದ್ರೆ ಮಠದ ಒಳಗಡೆ ಇರುವಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳು ಈ ರೀತಿಯಾಗಿ ಆರೋಪವನ್ನ ಮಾಡುವಂತಹ ಒಂದು ಕೃತ್ಯಕ್ಕೆ ಬಳಕೆ ಆಯ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ.